ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊಟ್ಟಮೊದಲ ಬಾರಿಗೆ ತಮ್ಮ ತವರು ಕ್ಷೇತ್ರ ಜೇವರ್ಗಿಗೆ ಆಗಮಿಸಿದ ಶಾಸಕ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರಿಗೆ ಭವ್ಯ ಸ್ವಾಗತ ದೊರೆತಿದೆ. ಅಭಿಮಾನಿಗಳು ಬೃಹತ್ ಬೈಕ್ ರ್ಯಾಲಿ ಹಾಗೂ ಕ್ರೇನ್ ಮೂಲಕ ಬೃಹತ್ ಹೂವಿನ ಹಾರ ಹಾಕಿ ತಮ್ಮ ನೆಚ್ಚಿನ ನಾಯಕನನ್ನು ಅತಿ ವಿಜೃಂಭಣೆಯಿಂದ ಬರಮಾಡಿಕೊಂಡಿದ್ದಾರೆ. ಈ ಅದ್ದೂರಿ ಸಂಭ್ರಮಾಚರಣೆಯ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನಲ್ಲಿ ಇಂದು ಅಕ್ಷರಶಃ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ನೂತನ ಸಚಿವರಾಗಿ ತವರಿಗೆ ಕಾಲಿಟ್ಟ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರನ್ನು ಜೇವರ್ಗಿ ಜನತೆ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿದರು. ರಿಲಯನ್ಸ್ ಪೆಟ್ರೋಲ್ ಬಂಪ್ನಿಂದ ಎಪಿಎಂಸಿ ಆವರಣದವರೆಗೆ ಬೃಹತ್ ಬೈಕ್ ರ್ಯಾಲಿ ಮೂಲಕ ಸಚಿವರನ್ನ ಮೆರವಣಿಗೆಯಲ್ಲಿ ಕರೆತರಲಾಯಿತು. ಕ್ರೇನ್ ಬಳಸಿ ಹಾಕಲಾದ ಬೃಹತ್ ಗಾತ್ರದ ಹೂವಿನ ಹಾರ ಎಲ್ಲರ ಗಮನ ಸೆಳೆಯಿತು. ಮೆರವಣಿಗೆ ಉದ್ದಕ್ಕೂ ಡೊಳ್ಳು ಕುಣಿತ, ಡಿಜೆ ಸೌಂಡ್ ಹಾಗೂ ವಿವಿಧ ಕಲಾವಿದರ ನೃತ್ಯ ಪ್ರದರ್ಶನಗಳು ಕಾರ್ಯಕ್ರಮದ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಿದ್ವು. ಯುವಕರು ಮತ್ತು ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದ ಕಾಂಗ್ರೆಸ್ ಯುವ ಮುಖಂಡರಾದ ಜಾವೀದ್ ಪಟೇಲ್ ಕುಮ್ಕನ್ ಸಿರಸಗಿ ಹಾಗೂ ಯೂಸುಫ್ ಪಟೇಲ್ ಇಜೇರಿ ಅವರು ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಒಟ್ಟಿನಲ್ಲಿ ನೂತನ ಸಚಿವರಿಗೆ ಸಿಕ್ಕ ಈ ಭವ್ಯ ಸ್ವಾಗತವು ಜೇವರ್ಗಿ ಜನತೆಗೆ ಅವರ ಮೇಲಿರುವ ಅಪಾರ ಪ್ರೀತಿ ಹಾಗೂ ಅಭಿವೃದ್ಧಿಯ ಮೇಲಿರುವ ನಿರೀಕ್ಷೆಯನ್ನು ಎತ್ತಿ ತೋರಿಸುತ್ತಿದೆ. ವರದಿ ಮಕ್ತೂಮ್ ಪಟೇಲ್, ಹಿಪ್ಪರ್ಗಾ, SN. ಪ್ರಥಮ ಬಾರಿಗೆ ಜೈಲಿಗೆ ಆಗಮಿಸಿ ಬಹಳ ಒಂದು ಕಾರ್ಯಕರ್ತರ ಅಭಿಮಾನಿಗಳಾಗೋದ್ರಿಂದ ಬಹಳ ಅದ್ದೂರಿಯಾಗಿ ಏನದ ಮೆರವಣಿಗೆ ಇರೋದು ಸರ್. ಆದ್ರೆ ಈಗ ಸಚಿವರಾಗೋದಕ್ಕೆ ಏನದ ತಾಲೂಕಿಗೆ ಏನು ನಿರೀಕ್ಷೆಗೂ ಕೂಡ ಇದ್ದಾರೆ ನೋಡಿ. ಪ್ರಥಮ ಬಾರಿಗೆ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮಸಿಂಗ್ ಸಾಹೇಬರು ಸಿಕ್ಕಿದ್ರು. ಹಾಗೂ ನಮ್ಮ ನಾಯಕರಾದ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಇದಕ್ಕಿಂತ ಮುಂಚೆನೂ KKRDB ಚೇರ್ಮನ್ ಆಗಿ ಕಾರ್ಯನಿರ್ವಹಿಸಿ ಒಳ್ಳೆ ರೀತಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಇವಾಗ ಕರ್ನಾಟಕ ಸರ್ಕಾರದ ಸಂಪುಟದಲ್ಲಿ ಪ್ರಥಮ ಬಾರಿಗೆ ನೂತನ ಸಚಿವರಾಗಿ ನಿನ್ನೆ ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮುಖಾಂತರ ಬಂದರು. ಇವತ್ತು ದೇವರಿಯಲ್ಲಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಕಡೆ ಅವ್ರಿಗೋಸ್ಕರ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲ ಕಡೆ ನಮ್ಗೆ ಒಂದು ದೊಡ್ಡ ಹಬ್ಬ ಇದ್ದಂಗೆ, ಕಾರ್ಯಕರ್ತರಿಗೆ ಅಭಿಮಾನಿಗೆ ಜಾತ್ರೆ ಇದ್ದಂಗೆ. ಏನಂದ್ರೆ ಅವ್ರು ಏನ್ ಕೆಲಸ ಮಾಡ್ತಾರಂದ್ರೆ ಅವರು ಒಳ್ಳೆ ಜವಾಬ್ದಾರಿಯಿಂದ ಅವ್ರು ಕಾರ್ಯ ನಿರ್ವಹಿಸ್ತಾರಂತೇಳಿ ನಮಗೆ ಆತ್ಮವಿಶ್ವಾಸ ಇದೆ, ತುಂಬಾ ಭರವಸೆ ಇದೆ. ಈಗ ಬರಗಾಲ ಈಗ ಏನು ನಮ್ಮ ಸಚಿವರು ಏನದ ಅಧಿವೇಶನದಲ್ಲಿ ಏನಾದರೂ ಧ್ವನಿ ಎತ್ತಬಹುದು ಅಂತ ಅದಕ್ಕೋಸ್ಕರನೇ ಅವರು ವಿಳಂಬ ಮಾಡಿದ್ರು. ಇದು ಮೆರವಣಿಗೆ ಮಾಡ್ಕೋಬಾರ್ದಂತೇಳಿ ನಾವೆಲ್ಲರೂ ಕಾರ್ಯಕರ್ತರು, ಮುಖಂಡರು, ಅವರ ಅಭಿಮಾನಿಗಳು ಒತ್ತಾಯಪೂರ್ವಕವಾಗಿ ನಮ್ಮ ಒತ್ತಡದ ಮೇರೆಗೆ ಅವರು ಅನಿವಾರ್ಯ ಮಾಡ್ಕೋಬೇಕಾಗಿದೆ. ಇದು ಪರಿವಾರಗೋಸ್ಕರ ಅವರು ವಿಧಾನಸಭೆಯಲ್ಲಿ ಅವರು ಧ್ವನಿ ಎತ್ತಿದಂತ ಹೇಳಿಕೆ ನಮಗೆಲ್ಲರೂ ಎದುರು ಹೋಗಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಯಾವ ರೀತಿಯಿಂದ ಇವತ್ತಿನ ಕಾರ್ಯಕ್ರಮ ನೋಡ್ರಿ, ಇಲ್ಲಿ ಜೇವರ್ಗಿ ತಾಲೂಕಿನ ಎಲ್ಲ ನಮ್ಮ ಸಾಹೇಬರ ಅಭಿಮಾನಿಗಳಲ್ಲಿ ಎಲ್ಲರೂ ನಾವು ನಮ್ಮ ಖುಷಿಗೋಸ್ಕರ ನಮಗೆ ಒಂದು ಬಹಳ ತುಂಬಾ ಮೊದಲೇ ಸಿಗಬೇಕಾಗಿತ್ತು. ಇದು ಸಚಿವ ಸ್ಥಾನ ತುಂಬಾ ವಿಳಂಬದಿಂದ ಸಿಕ್ಕಿದೆ, ಆದ್ರೂ ಕೂಡ ನಮಗೆ ಸಿಕ್ಕಿದೆ, ತುಂಬಾ ಖುಷಿ ಇದೆ. ಜಾವೀದ್ ಪಟೇಲ್ ಸಚಿವರ ಅಭಿನಂದನೆ ಸಮಾರಂಭ ಯಾವ ರೀತಿಯಿಂದ ಕಾರ್ಯಕ್ರಮ ಆಗಿದೆ? ಕರ್ನಾಟಕ ಸರ್ಕಾರದ ನೂತನ ಸಚಿವರಾಗಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾಗಿ ಪ್ರಥಮ ಬಾರಿಗೆ ತಮ್ಮ ಮತಕ್ಷೇತ್ರ ನಮ್ಮ ಜೇವರ್ಗಿ ತಾಲೂಕಿಗೆ ಆಗಮಿಸಿದಂತ ದಿವಂಗತ ಮಾಜಿ ಧರ್ಮಸಿಂಗ್ ಸಾಹೇಬರ ಪ್ರಿಯ ಪುತ್ರ ಹಾಗೂ ನಮ್ಮ ಜೇವರ್ಗಿ ತಾಲೂಕಿನ 2ನೇ ಪುನೀತ ರಾಜಕುಮಾರ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಸಾಹೇಬರು
ಆಗಮಿಸಿದ್ದಾರೆ. ಇವರಿಗೆ ತಾಲೂಕಿನ ಎಲ್ಲಾ ಹಳ್ಳಿಯಿಂದ ಕಾಂಗ್ರೆಸ್ ಪಕ್ಷದ ಮುಖಂಡರು, ಯುವ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳಿಂದ ಭವ್ಯ ಮೆರವಣಿಗೆ ಮುಖಾಂತರ ಹಾಗೂ ಅದ್ದೂರಿಯಾಗಿ ಸ್ವಾಗತ ಮಾಡಲಾಗಿತ್ತು. ಹಾಗೂ ಇವತ್ತು ನಮಗೆ ಒಂದು ಜೇವರ್ಗಿ ತಾಲೂಕಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬಕ್ಕೆ ಒಂದು ಜಾತ್ರೆಯ ಸಂದರ್ಭ ಅಂತ ಹೇಳ್ಬೋದು ನಾವು. ಹೇಳ್ರಿ ಕೇಳ್ರಿ ಆಲ್ತರ ರೈತರ ತೀವ್ರ ಬರಗಾಲ ಭೀತಿ ಎದುರಾಗಿದೆ. ನಮ್ಮ ನೂತನ ಸಚಿವರು ಏನಾದ್ರು ನಿರೀಕ್ಷೆ ಇಟ್ಟಿರುವಂತ ರೈತರು ಏನಾದ ಬಹಳ ಹೆಮ್ಮೆ ಅದ. ಆ ಸಚಿವರು ಏನಾದ ವಿಧಾನಮಂಡಲದಾಗ ಏನಾದ್ರು ಕೂಡ ಧ್ವನಿ ಎತ್ತಬಹುದು ಅಂತ ಖಂಡಿತ ಹೇಳ್ತಾರೆ. ರೈತರ ಪರ ನಾಯಕ ಅಂದ್ರೆ ಅದು ಡಾಕ್ಟರ್ ಅಜಯ್ ಧರ್ಮ್ ಸಿಂಗ್ ಅಂದ್ರೆ ತಪ್ಪೇನೂ ಇಲ್ಲ. ಖಂಡಿತ ಎಲ್ಲಾ ರೈತರು ಮತ್ತು ಅನಾರೋಗ್ಯರ ಕಾಳಜಿ ಉಳ್ಳ ನಾಯಕ ಅಂದ್ರೆ ಅದು ಡಾಕ್ಟರ್ ಅಜಯ್ ಧರ್ಮ್ ಸಿಂಗ್ ಸಾಹೇಬ್. ಖಂಡಿತ ನಮ್ಮ ತಾಲೂಕಿನ ಜನರ ಬಗ್ಗೆ ಹಾಗೂ ನಮ್ಮ ರಾಜ್ಯದ ಜನರ ಬಗ್ಗೆ, ರೈತರ ಬಗ್ಗೆ ಕಾಳಜಿ ವಹಿಸಿ ಖಂಡಿತ ಧ್ವನಿ ಎತ್ತಾರೆ ಅನ್ನೋದು ನಾನು ನಿಮಗೆ ನಿಮ್ಮ ಮೀಡಿಯಾ ಮುಖಾಂತರ, ನಿಮ್ಮ ಮಾಧ್ಯಮ ಮುಖಾಂತರ ಹೇಳಲು ಬಯಸುತ್ತೇನೆ. ನನ್ನ ಹೆಸರು ಇಸಿ ಪಟೇಲ್ ಇಜೇರಿ, ಯುವ ಕಾಂಗ್ರೆಸ್ ಮುಖಂಡರು.